ಫ್ಲೈಓವರ್ ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ನಾವು 4 ಪಿಲ್ಲರ್ ಇದೆ. ಇಲ್ಲಿ ಪಿಲ್ಲರ್ ಬಂದ್ಬಿಟ್ಟು ಒಂದು 5 ವರ್ಷ ಆಗಿದೆ. ಇದ್ರ ತನಕ ಪಿಲ್ಲರ್ ಇಂದ ಏನು ಉಪಯೋಗ ಆಗಿಲ್ಲ. ಟ್ರಾಫಿಕ್ ಇನ್ನ ಜಾಸ್ತಿ ಆಗಿದೆ ಹೊರತು ಕಡಿಮೆನೇ ಆಗಿಲ್ಲ. ಇದು ಇಂಥ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಸರ್ಕಾರ ಬಂದ್ಬಿಟ್ಟು ಜನರನ್ನ ಒಂದ್ ಸ್ವಲ್ಪ ವಿಚಾರಣೆ ಮಾಡಿ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿದ್ರೆ ಅವ್ರು ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾವು ಈ ತರ ಮಾಡ್ತಾ ಇರೋದು ಏನಂದ್ರೆ ಸರ್ಕಾರನ ಗಮನ ಸೆಳೆಯಲಿಕ್ಕೆ. ಇಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಬೆಂಗಳೂರಲ್ಲಿ ಈ ತರ ಭಾಗದಲ್ಲೂ ಗ್ರೀನ್ ಪೀಸ್ ಮಾಡ್ತಾ ಇರ್ತಿದ್ರಿ. ನಮಸ್ತೆ, ನಾನು ವಿನುತಾ ಅಂತ ಗ್ರೀನ್ ಪೀಸ್ ಇಂದ ಮಾತಾಡ್ತಿದ್ದೀನಿ. ನಾವು ಬ್ಯಾಂಗ್ಳೂರ್ ರೇಸಿಂಗ್ ಕ್ಯಾಂಪೇನ್ ಮೂಲಕ ಜನಸಾಮಾನ್ಯರ ಧ್ವನಿನ ಏನ್ ಬೇಕು ಅಂತ ಅವ್ರಿಗೆ ಕೇಳಿದಾಗ ಅವರು ಹೇಳಿದ್ದು ಏನು ಅಂದ್ರೆ ಅವ್ರಿಗೆ ಬೇಕಾಗಿರೋದು ಈ ಕಾಂಕ್ರೀಟ್ ಪಿಲ್ಲರ್ಸ್ ಅಲ್ಲ. ಈ ಸಿಟಿಲಿ ಒಂದು ಸ್ವಚ್ಛ ಹಸಿರು ವಾತಾವರಣ ಬೇಕಾಗಿದೆ. ಅವ್ರಿಗೆ ಕಡಿಮೆ ಒತ್ತಡದ ಟ್ರಾಫಿಕ್ ಬೇಕು, ಅವ್ರಿಗೆ ಕಡಿಮೆ ಒತ್ತಡದ ನಿತ್ಯ ಜೀವನ ಅವ್ರಿಗೆ ಬೇಕಾಗಿದೆ. ಮತ್ತೆ ಹಾಗೂ ವೆರಿ ಗುಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಬೇಕಾಗಿದೆ. ಅದನ್ನೇ ಅವ್ರು ಕೇಳ್ತಾ ಇರೋದು. ನೀವು ಇಲ್ಲಿ ನೋಡ್ಬೋದು, ಈ RR ನಗರ ಫ್ಲೈಓವರ್ ಪ್ಲಾನ್ಸ್ ಇತ್ತು. ಇದೊಂದು 2022 ನಲ್ಲಿ ಸ್ಟಾರ್ಟ್ ಆಗಿದೆ. ಬಟ್ ಇದೊಂದು ಐಕಾನಿಕ್ ಎಕ್ಸಾಂಪಲ್ ಆಫ್ ಇನ್ಫ್ರಾಸ್ಟ್ರಕ್ಚರಲ್ ಸ್ಟುಪಿಡಿಟಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇದಕ್ಕೆ 71 ಕೋಟಿಗಿಂತ ಜಾಸ್ತಿ ಪಬ್ಲಿಕ್ ಹಣ ವೆಚ್ಚ ಆಗಿದೆ. ಬಟ್ 2024 ಅಷ್ಟರಲ್ಲಿ ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕಿತ್ತು. ಬಟ್ ಇದುವರೆಗೂ ನಾವು ಗ್ರೌಂಡ್ ರಿಯಾಲಿಟಿ ಇವತ್ತು ನೋಡ್ತಾ ಇದೀವಿ, ಇದಿನ್ನ ಕಂಪ್ಲೀಟ್ ಆಗಿಲ್ಲ. ಈ ಜಸ್ಟ್ ಒಂದು 4 ಪಿಲ್ಲರ್ ನ ಹಾಕ್ಬಿಟ್ಟು ಹೋಗಿದ್ದಾರೆ. ವಿ ಡೋಂಟ್ ನೋ. ನಾವು ಈ ಸ್ಥಳೀಯರಾದ್ರಿಂದ ನಾವು ಕೇಳ್ತಿರೋದೇನು ಅಂದ್ರೆ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಈ ಪ್ರಾಜೆಕ್ಟ್. ಮತ್ತೆ ಈ ಟ್ರಾನ್ಸ್ಪರೆನ್ಸಿ ನಮ್ಗೆ ಬೇಕಾಗಿದೆ. ಯಾಕಂದ್ರೆ ಯಾವುದೇ ಒಂದು ಮಾಹಿತಿ ಜನರಿಗೆ ಯಾರು ಕೊಟ್ಟಿಲ್ಲ. ಇದ್ರ ಬಗ್ಗೆನೇ ನಮ್ಗೆ ಗೊತ್ತಾಗ್ತಿಲ್ಲ ವೆದರ್ ಈ ಪ್ರಾಜೆಕ್ಟ್ ಮುಂದೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ. ಆಲ್ಮೋಸ್ಟ್ ಇದು ಅಬ್ಯಾಂಡನ್ ಮಾಡ್ಬಿಟ್ಟು ಪ್ರಾಜೆಕ್ಟ್ ನ ಹೋಗಿದ್ದಾರೆ. ಮತ್ತೆ ಇದರಿಂದ ಆಕ್ಚುಲಿ ಟ್ರಾಫಿಕ್ ಕಂಜೆಷನ್ ನ ಕಮ್ಮಿ ಮಾಡಬೇಕು ಅಂತ ಪ್ಲಾನ್ ಮಾಡಿರೋ ಈ ಫ್ಲೈಓವರ್ ಇದು ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಯಾವ ತರ ಪ್ರಾಜೆಕ್ಟ್ ಅಂತ ನಮ್ಗೆ ಗೊತ್ತಾಗಿಲ್ಲ. ಸೊ ನಾವು ಕೇಳ್ತಿರೋದು ಇಷ್ಟೇನೆ, ನಿಮ್ಗೆ ಇಷ್ಟು ವರ್ಷ ಆದ್ರೂ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಈ ಪ್ರಾಜೆಕ್ಟ್ ನ ಯಾಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಾನೆ. ಮತ್ತೆ ಇನ್ನೊಂದು ಪ್ರಶ್ನೆ ನಾವು ಕೇಳ್ತಾ ಇರೋದು, 71 ಕೋಟಿ ವೆಚ್ಚ ಆಗಿರೋ ಈ ಪ್ರಾಜೆಕ್ಟ್ ಯಾವ ತರದಲ್ಲಿ ಜನರಿಗೆ ಉಪಯೋಗ ಆಗಿದೆ ಅಂತ ನಾವು ಕೇಳ್ತಾ ಇದೀವಿ. ಇಲ್ಲಿ ನಮ್ಮ ಬೇಡಿಕೆ, ಈ RR ನಗರ ಜನರ ಬೇಡಿಕೆ ಏನು ಅಂದ್ರೆ, ನಮ್ಗೆ 3-4 ವರ್ಷದಿಂದ ಈ ಟ್ರಾಫಿಕ್ ಜಾಮ್ ಇಂದ ಸಾಕಾಗಿದೆ. ದಟ್ ಈಸ್ ವಾಟ್ ವಿ ಆರ್ ರೆಪ್ರೆಸೆಂಟಿಂಗ್ ಥ್ರೂ ದಿಸ್ ಸ್ಕ್ರೀಮ್ ಪೋಸ್ಟರ್ಸ್ ಇಂದ. ನಮ್ದು ಫ್ರಸ್ಟ್ರೇಷನ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ. ನಮ್ಗೆ ಇನ್ನ ಇದನ್ನೆಲ್ಲ ನಾವು ಕಾಯಕ್ ಆಗೋದಿಲ್ಲ. ನಮ್ ಪ್ರಶ್ನೆ ಏನಂದ್ರೆ, ನೀವು ನಮ್ಗೆ ಯಾವಾಗ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳ್ಬೇಕು. ಫುಲ್ ಟ್ರಾನ್ಸ್ಪರೆನ್ಸಿ ಬೇಕು. ಮತ್ತೆ ಅಗೇನ್ ಈ ಪ್ರಾಜೆಕ್ಟ್ ನ ಅಸೆಸ್ಮೆಂಟ್ ಮಾಡ್ಬೇಕಾಗಿದೆ. ಎನಿ ಆಲ್ಟರ್ನೇಟಿವ್ ಮೆಜರ್ಸ್, ಆಲ್ಟರ್ನೇಟಿವ್ ವೇಸ್ ಏನಾದ್ರು ಇದ್ರೆ ಅದನ್ನು ನೀವು ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ.